ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 18. ಇವತ್ತು ಆ್ಯಕ್ಚುಲಿ ಸೋಮವಾರ ಆಗಿದ್ದರಿಂದ ಫುಲ್ ಕಂಪ್ಲೀಟ್ ಜೋಶಾಗಿ ಮತ್ತು ಪಾಸಿಟಿವ್ ಎನರ್ಜಿಯಿಂದ ಬೆಳಗ್ಗೆನೇ ಎದ್ದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಹೊರ್ಗಡೆ ಎಲ್ಲ ರಂಗೋಲಿ ಹಾಕಿದೆ. ಅದಾದಮೇಲೆ ಪಾಪುಗೆ ಸರಿ ಮಾಡಿಬಿಡೋಣ ಫಸ್ಟ್ ಥಿಂಗು, ಯಾಕಂದರೆ ಅವ್ನಿಗೆ ಹಶು ಆಗುತ್ತಲ್ವ, ಹಂಗೆ ಅಂದ್ಕೊಂಡು ಅಮ್ಮಂಗೂ ಗಂಜಿ ಎಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟು ಇನ್ನೇನು ನಮ್ಮ ಮನೆಯವ್ರಿಗೆ ಟೀ ಇಡಬೇಕು. ಅಷ್ಟು ಬೇಗ ಗ್ಯಾಸ್ ಖಾಲಿ ಆಗೋಯ್ತು. ನಮ್ಮ ಮನೆಯವ್ರು ಇನ್ನೂ ನಿದ್ದೆ ಮಾಡ್ತಾಯಿದ್ರು. ಸರಿ, ಇನ್ನು ಎಬ್ಸಿದ್ರೆ ಮತ್ತೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಅವ್ರು ನಿಧಾನಕ್ಕೆ ಎದ್ದು ಬರಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ನಾನು ಬೇರೆ ಕೆಲಸಗಳಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ನನಗೆ ಸಿಲಿಂಡ್ರು ಖಾಲಿ ಆಗಿತ್ತಲ್ವ, ಅದು ನೆನಪೇ ಇರಲಿಲ್ಲ. ನಮ್ಮ ಪುಟಾಣಿಗೆ ಸ್ನಾನ ಮಾಡಿಸೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ, ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವರು 8 o'clock ಹಂಗೆ ಕೆಳಗಡೆ ಬಂದರು. ಈ ಥರ ಸಿಲಿಂಡ್ರು ಖಾಲಿಯಾಗಿದೆ ನೋಡಿ ಅಂತ ಹೇಳಿದ್ರೆ, ಅವ್ರು ಚೆಕ್ ಮಾಡಿದಾಗ ವಾಷರೇ ಇಲ್ಲ ಅದರಲ್ಲಿ. ಹಾಕಿದ ತಕ್ಷಣ ಚುಸ್ ಅಂತ ಆಚೆ ಬರ್ತಿದೆ ಸಿಲಿಂಡ್ರು. ಒಳ್ಳೆ ಒಂಥರ ಭಯನೇ ಆಗೋಯ್ತು ನನಗೆ, ಎಲ್ಲಿ ಸಿಲಿಂಡ್ರು ಬ್ಲಾಸ್ಟ್ ಆಗಿಬಿಡುತ್ತೋ ಅಂತ. ನಮ್ಮ ಮನೆಯವ್ರಿಗೆ ಫಸ್ಟೇ ಗಾಬರಿಗೊಬ್ಬ ಮಾಡಿಬಿಡ್ತೀನಿ ನಾನು. ಒಂದು ಸಿಲಿಂಡ್ರು ಚೇಂಜ್ ಮಾಡಿಸೋಷ್ಟೊತ್ತಿಗೆ ನನಗೊಂದು ಮಿನಿ ಹಾರ್ಟ್ ಅಟ್ಯಾಕೇ ಆಗಿಬಿಡುತ್ತೆ. ಯಾಕೆ ಅಂದರೆ ಅಷ್ಟು ಭಯ ನನಗೆ. ಸೀರಿಯಸ್ಲಿ ಧೈರ್ಯವಾಗಿ ಹಾಕೋರನ್ನ ಕೂಡ ನಾನು ಭಯ ಪಡಿಸ್ಬಿಡ್ತೀನಿ. ಅದರಲ್ಲಿ ಬೇರೆ ಅದು ಸಿಲಿಂಡ್ರು ಲೀಕ್ ಆಗ್ತಿದೆ. ಆಮೇಲೆ ಹೇಳಿದೆ ನಾನು ನಮ್ಮ ಮನೆಯವ್ರಿಗೆ, ನನಗೆ ಗೊತ್ತಿತ್ತು ಈ ಥರ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ವಾಷರ್ ಮಿಸ್ ಆಗಿರುತ್ತೆ ಅದಕ್ಕೇ ಅಂತ. ಆಮೇಲೆ ಅದನ್ನು ತೆಗೆದುಬಿಟ್ಟು ಫಿಂಗರ್ನ ಇನ್ಸರ್ಟ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರೆ ಅದರಲ್ಲಿ ವಾಷರೇ ಇಲ್ಲ. ನಾವು ಎಷ್ಟು ಸತಿ ಹಾಕಕ್ಕೆ ಟ್ರೈ ಮಾಡಿದ್ರು ಡೆಫಿನೆಟ್ಲಿ ಅದು ಲೀಕ್ ಆಗೇ ಆಗುತ್ತೆ. ಸೊ ಅದಕ್ಕೇ ನಾನೇನು ಹೇಳಿದೆ, ತೊಗೊಂಡೋಗಿ ಇಲ್ಲೇ ನಿಯರ್ ಬೈ ಇದೆ ಏಜೆನ್ಸಿ, ಸೊ ಅಲ್ಲಿ ಕೊಟ್ಬಿಟ್ಟು ಬಂದುಬಿಡೋಣ ಎಕ್ಸ್ಚೇಂಜ್ ಮಾಡಿಕೊಂಡು ಅಂತ ಹೇಳಿದೆ. ಇನ್ನು 8 ಗಂಟೆ ಟೈಮು, ಅಷ್ಟೊತ್ತಿಗೆ ಏಜೆನ್ಸಿನೂ ಓಪನ್ ಮಾಡಲ್ಲ. ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಗ್ಯಾಸ್ ಬಿಲ್ ಮೇಲೆ ನಂಬರ್ಸ್ ಇದೆ ಅಲ್ಲ, ಅವ್ರಿಗೆಲ್ಲನೂ ಕಾಲ್ ಮಾಡಿದ್ವಿ. ಯಾರೂ ಪಿಕ್ಕೇ ಮಾಡಲಿಲ್ಲ. ಸರಿ, ಇದೇನಪ್ಪ ಪಜ್ಜಿತಿ ಇದು ಅಂತ ಅಂದ್ಕೊಂಡು, ನಮ್ಮ ಮನೆಯವ್ರು ಬೇರೆ ಎದ್ದಿದ ತಕ್ಷಣ ಟೀ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಇರಿಟೇಟ್ ಆಗಿಬಿಡ್ತಾರೆ. ಅದಕ್ಕೇ ಸರಿ ಅಂತ ಹೇಳಿಬಿಟ್ಟು ಇಂಡಕ್ಷನ್ ಸ್ಟವ್ ಇತ್ತಲ್ಲ ಅದನ್ನು ತೆಗೆದುಬಿಟ್ಟು ಅದರಲ್ಲೇ ಟೀ ಮಾಡಿ ಕೊಟ್ಟಾಯಿತು. ನಾನಂತೂ ಇವತ್ತು ಕಂಪ್ಲೀಟ್ಲಿ ಮೋಟಿವೇಟೆಡ್ ಆಗಿದ್ದೆ. ಈವನ್ ಆಫೀಸ್ ವರ್ಕ್ಸ್ ಎಲ್ಲನೂ ಇವತ್ತು ಆನ್ ಟೈಮ್ ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಬಿಡೋಣ, ಬೇಗ ಎಲ್ಲನೂ ಕೆಲಸ ಮಾಡಿಬಿಡೋಣ ಅಂತ ಜೋಶಲ್ಲಿ ಬಂದೆ. ಯಾಕೆ ಅಂದರೆ ಎವ್ರಿ ಮಂಡೇ ಮಾರ್ನಿಂಗೂ ಮೋಟಿವೇಟೆಡ್ ಆಗಿ ಸ್ಟಾರ್ಟ್ ಮಾಡಿದ್ರೇ ಆ ವೀಕೆಲ್ಲ ಚೆನ್ನಾಗಿ ಹೋಗುತ್ತೆ. ಬೆಳಗ್ಗೆನೇ ಈ ಥರ ಆಗೋಯ್ತಲ್ಲಪ್ಪ ಅಂತ ತುಂಬಾ ನೊಂದ್ಕೊತಾ ಇದ್ದೆ. ನಮ್ಮ ಪುಟಾಣಿಗೆ ಸರಿ ಅರ್ಧಂಬರ್ಧ ಬೆಂದಿತ್ತು ಅಲ್ವಾ, ಸರಿ ಅಂತ ಇಂಡಕ್ಷನ್ ಸ್ಟವಲ್ಲೇನೆ ಅದನ್ನು ಕೂಡ ಮಾಡ್ಕೊಂಬಿಟ್ಟು ನಮ್ಮ ಪುಟಾಣಿಗೆ ಫಸ್ಟು ತಿನ್ನಿಸ್ಬಿಡೋಣ, ಆಮೇಲೆ ಗ್ಯಾಸ್ ಏಜೆನ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇನ್ನೂ ಇಂಡಕ್ಷನ್ ಸ್ಟವಲ್ಲಿ ಏನಪ್ಪ ಮಾಡೋದು, ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ರು ಅಮ್ಮ. ಇನ್ನು ನಾನು ಪುಟಾಣಿಗೆ ಊಟ ತಿನ್ನಿಸ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋಣ, ಒಂದೇ ಸತಿ ಏಜೆನ್ಸಿಗೆ ಹೋಗೋಣ ಅಂತ. ಏನೋ ದೇವ್ರ ದಯೆ ಅನಿಸುತ್ತೆ. ಡೆಫಿನೆಟ್ಲಿ ಈ ಥರ ಆಗುತ್ತೆ ಒಂದು ಮಿರಾಕಲ್ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಜ ದೇವ್ರ ಥರ ಬಂದ್ರಿ ಈಗ ನೀವು. ಬೆಳಗ್ಗೆನೆ ಸಿಲಿಂಡರ್ ಈ ಥರ ವಾಷರ್ ಇಲ್ಲ ಅಲ್ಲ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಇಲ್ಲ ಅದ್ರಲ್ಲಿ ವಾಷರ್ ಲೀಕ್ ಆಗ್ತಿದೆ ನೋಡಿ. ಅಯ್ಯೋ, ಹಾಲಿಡೋವಾಗ್ಲೇ ಆಗೋಯ್ತಲ್ವಾ, ಏನಪ್ಪ ಮಾಡೋದು ಅಂತ ಇಂಡಕ್ಷನ್ ಅಲ್ಲಿ ಮಾಡ್ಕೊಂಡ್ವಿ. ಇದನ್ನ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಳಕ್ ಅಲ್ಲೇ ಬರ್ತಿದ್ವಿ ಏಜೆನ್ಸಿ ಹತ್ರ. ಹೌದಾ, ಏನ್ ಆ ಪಟ್ಟಿ ಲೀಕ್ ಆಗುತ್ತೆ, ಭಯನೇ ಆಗೋಯ್ತು. ಅದೆಂಗ್ ಮರ್ತೋಗ್ತಾರೆ, ಹಾಕೋದ್ ಹೆಂಗ್ ಮರ್ತೋಗ್ತಾರೆ ಅಲ್ಲ, ಗೊತ್ತಿಲ್ದಿರೋರು ಹಾಕ್ಬಿಟ್ರೆ. ಬುಕ್ ಲೀಕ್ ಆಗ್ತಾ ಇದೆ. ಆಗ್ತಿಲ್ವಾ?
ನಂಗೆ ತುಂಬಾ ಭಯ ಸಿಲಿಂಡರ್ ಅಂದ್ರೆ. ಏಜೆನ್ಸಿಯವರು ಪಕ್ಕದಲ್ಲೇ ಸಿಲಿಂಡರ್ ಹಾಕೋದಕ್ಕಂತ ಬಂದಿದ್ರು ಎದುರುಗಡೆ ಮನೆಗೆ. ಅಯ್ಯೋ ತುಂಬಾನೇ ಆಶ್ಚರ್ಯ ಆಗೋಯ್ತು. ಆ ಹುಡುಗ ಡೆಲಿವರಿ ಮಾಡೋನು ಅಕ್ಕ ಏನಾಯ್ತು ಅಂತ ಕೇಳಿದ್ರು. ಈ ಥರ ವಾಷರ್ ಹೋಗ್ಬಿಟ್ಟಿದೆ ಅಂತ. ಇವಾಗ ನಾವೇ ಬರ್ತಿದ್ವಿ ಸ್ವಲ್ಪ ಹೊತ್ತಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಅಂತ. ಫಸ್ಟು ಡೆಲಿವರಿ ನೆಕ್ಸ್ಟು ನಮ್ಮ ನೇಬರ್ ಇದ್ದಾರಲ್ಲ ಅವ್ರಿಗೆ ಕೊಡೋದಕ್ಕೆ ಬಂದಿದ್ರಂತೆ. ಅಪ್ಪ ತುಂಬಾ ಒಳ್ಳೇದಾಯಿತು, ದೇವರೇ ಕಳಿಸ್ದಂಗೆ ಆಯಿತು ಅಂತ ಸಖತ್ ಖುಷಿ ಆಯಿತು. ಅವರು ವಾಷರ್ನ ಚೇಂಜ್ ಮಾಡಿ ಕೊಟ್ಟೋದ್ರು. ಅದಾದಮೇಲೆ ನನ್ನ ಮೈಂಡು ರಿಲ್ಯಾಕ್ಸ್ ಆಗಿದ್ದು. ನಿಜವಾಗ್ಲೂ ಅದು ಇನ್ಸಿಡೆನ್ಸ್ ಅನಿಸುತ್ತೆ. ಹೆಂಗೆ ಬಂದರೋ ಗೊತ್ತಿಲ್ಲ, ದೇವ್ರ ದಯೆ ಅಷ್ಟು ಬೇಗ ಬಂದು ಮಾಡಿಕೊಟ್ಬಿಟ್ಟು ಹೋದ್ರಲ್ವ. ಇಲ್ಲ ಅಂದರೆ ಇಂಡಕ್ಷನ್ ಸ್ಟವಲ್ಲಿ ಅಡುಗೆ ಮಾಡ್ತಾ ಮತ್ತೆ ಆಫೀಸ್ ಕೆಲಸ ಬಿಟ್ಟು ಅಲ್ಲೋರ್ಗೂ ಹೋಗಿ ಬರಬೇಕಾಗಿತ್ತು. ತುಂಬಾ ಟೈಮ್ ಆಗ್ತಿತ್ತು. ಇನ್ನು ವಾಕ್ ಮುಗಿಸ್ಕೊಂಡು ಬಂದು ಇವತ್ತು ನಾನು ಸ್ಕಿನ್ ಕೇರಲ್ಲಿ ಫೇಸ್ ಪ್ಯಾಕ್ಗೆ ಟೊಮೆಟೊ ಮತ್ತು ಕರ್ಡ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಸಿಗೋ ಅಂಥ ಐಟಮ್ಸು, ನೀವೇನು ಹೆಚ್ಚಾಗಿ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಮತ್ತು ಇದು ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾಗಿರೋಂಥ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಇನ್ನು ಇದನ್ನು ಮಾಡೋದು ತುಂಬಾ ಈಸಿ. 1 ಟೇಬಲ್ ಸ್ಪೂನು ಫ್ರೆಶ್ ಕರ್ಡು ಮತ್ತು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿಕೊಂಡು ಅದ್ರ ಪಲ್ಪ್ ಇದೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಫೇಸ್ಗೆ ಈವನ್ ಆಗಿ ಅಪ್ಲೈ ಮಾಡ್ಕೋಬೇಕು. ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕೋದಕ್ಕೆ ಮೊದಲು ನಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲೆ ಫೇಸ್ ಪ್ಯಾಕ್ನ ಹಾಕೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ನಮ್ಮ ಪೋರ್ಸ್ ಎಲ್ಲ ಕ್ಲಾಗ್ ಆಗಿಬಿಡುತ್ತೆ. ಸೊ ಈ ರೀತಿ ಹಾಕಿರುವಂಥ ಫೇಸ್ ಪ್ಯಾಕ್ನ 15 to 20 ಮಿನಿಟ್ಸ್ ಬಿಟ್ಟು ನಮಗೆ ಆ ಟೈಟ್ನೆಸ್ ಫೀಲ್ ಆಗುತ್ತಲ್ಲ, ಸೊ ಅದಾದಮೇಲೆ ನಾವು ಫ್ರೆಶ್ ಅಪ್ ಆಗ್ಬೋದು. ಸರ್ಕ್ಯುಲರ್ ಮೋಷನ್ನಲ್ಲಿ ರಬ್ ಮಾಡ್ತಾ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ನಂಬರ್ 1 ಬೆನಿಫಿಟ್ ಏನು ಅಂತ ಹೇಳಿದ್ರೆ ಸನ್ ಟ್ಯಾನು ಆದಷ್ಟು ಬೇಗ ರಿಮೂವ್ ಆಗುತ್ತೆ. ನೀವೇನಾದರೂ ಹೊರಗಡೆ ಹೋಗಿ ಬಂದಿದ್ದೀರಾ, ಬಿಸಿಲಲ್ಲೆಲ್ಲ ತಿರುಗಾಡಿದ್ದೀರಾ, ಸ್ಕಿನ್ನು ಸ್ವಲ್ಪ ಲೈಟಾಗಿ ಟ್ಯಾನ್ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ 1 ಯೂಸಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಟೊಮೆಟೊ ಅಲ್ಲಿರೋವಂಥ ಆ್ಯಸಿಡಿಕ್ ನೇಚರ್ ಇದೆಲ್ಲ ಅದು ಟ್ಯಾನ್ ಲೈನ್ಸ್ನ ಆದಷ್ಟು ಬೇಗ ರಿಮೂವ್ ಮಾಡಿಬಿಡುತ್ತೆ. ಇನ್ನು ಕರ್ಡ್ ಬಂದು ನಮ್ಮ ಸ್ಕಿನ್ನ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಾಡುತ್ತೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಟೊಮೆಟೊ ಅಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನಾವು ಜಾಸ್ತಿ ಏಜ್ ಆಗಿ ಕೂಡ ಕಾಣಿಸೋದಿಲ್ಲ. ಇನ್ನು ನಿಮ್ಗೆ ಏನಾದರೂ ಕಾಂಬಿನೇಷನ್ ಸ್ಕಿನ್ ಇತ್ತು, ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ, ನಮ್ಮ ಟೀ ಝೋನಲ್ಲಿ ಜಾಸ್ತಿ ಆಯಿಲ್ ಇತ್ತು ಅಂತ ಹೇಳಿದ್ರು ಟೊಮೆಟೊ ಬಂದು ಲಾರ್ಜ್ ಪೋರ್ಸ್ನ ಶ್ರಿಂಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಆಯಿಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮಗೆ ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ. ನಮ್ಮ ಫೇಸ್ ಏನಾದರೂ ಡಲ್ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನ ಆದಷ್ಟು ಬೇಗ ಫ್ರೆಶ್ ಅಪ್ ಮಾಡಿಬಿಟ್ಟು ನಾವು ಆಫೀಸ್ಗಾಗಲಿ ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ತುಂಬಾ ಫ್ರೆಶ್ ಆ್ಯಂಡ್ ಬ್ರೈಟಾಗಿ ಕಾಣಿಸೋದಕ್ಕೂ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಈ ಕಡೆ ಶಾವಿಗೆ ಬಾತ್ ನಮಗೆ ನಮ್ಮ ಮಮ್ಮಿ ಪ್ರಿಪೇರ್ ಮಾಡ್ತಿರೋದು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಅಮ್ಮ ಸ್ಪೆಷಲ್ ಆಗಿರೋ ಅಂಥ ಶಾವಿಗೆ ಬಾತ್ ಮಾಡಿದ್ದಾರೆ. ವಾವ್, ನನಗೆ ತುಂಬ ಅಂದರೆ ತುಂಬ ಇಷ್ಟ ಶಾವಿಗೆ ಬಾತು. ಎಲ್ಲ ರೀತಿ ತರಕಾರಿ ಹಾಕಿ ಮಾಡ್ತಾಯಿದ್ರು. ನನಗಂತೂ ಬಾಯಲ್ಲಿ ನೀರು ಊರ್ತಾ ಇತ್ತು. ನಾನು ಎಷ್ಟು ಇಷ್ಟಪಡ್ತೀನೋ ಶಾವಿಗೆ ಬಾತು, ನಮ್ಮ ಮನೆಯವ್ರು ಅಷ್ಟೇ ಹೇಟ್ ಮಾಡ್ತಾರೆ. ಇಂಡಿಯನ್ ಮ್ಯಾಗಿ ನನಗಿಷ್ಟ, ಇಂಟರ್ನ್ಯಾಷನಲ್ ಮ್ಯಾಗಿ ನಮ್ಮ ಮನೆಯವ್ರಿಗಿಷ್ಟ. ಮ್ಯಾಗಿ ನೂಡಲ್ಸೇ ಬೇಕು ಅಂತ ಹಠ ಮಾಡ್ತಾರೆ. ಇವತ್ತು ಕೇಳಲೇ ಇಲ್ಲ ಅವರು. ಅಮ್ಮ ಬಂದ್ಬಿಟ್ಟು ನಮ್ಮ ಮನೆಯವ್ರನ್ನ ತುಂಬ ಚೆನ್ನಾಗಿ ರೀಡ್ ಮಾಡಿಬಿಟ್ಟಿದ್ದಾರೆ. ಶಾವಿಗೆ ಬಾತ್ ಮಾಡಿದಾಗೆಲ್ಲ ನಮ್ಮ ಮನೆಯವರು ಡಿಸಪಾಯಿಂಟ್ ಆಗಿಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಬಾತು, ಬಟ್ ಆದರೆ ಅವ್ರಿಗೆ ಮ್ಯಾಗಿ ಫೀಲಿಂಗ್ಸ್ ಬಂದ್ಬಿಡುತ್ತೆ ಶಾವಿಗೆ ಬಾತ್ನ ನೋಡಿದ ತಕ್ಷಣ. ಸೊ ಅದಕ್ಕೋಸ್ಕರ ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರ್ಪ್ರೈಸಿಂಗಾಗಿ ನಮ್ಮಮ್ಮ ಮಾಡಿಬಿಟ್ರು ಮ್ಯಾಗಿ ನೂಡಲ್ಸ್ನೂ. ಅಮ್ಮಂಗೆ ನಮ್ಮ ಮನೆಯವ್ರಂದರೆ ತುಂಬ ಫೇವ್ರೇಟು. ಸ್ವಂತ ಮಗ ಥರ ಏನು ಬೇಕೋ ಅದನ್ನೆಲ್ಲ ಫಸ್ಟೇ ಕೇಳೋದಕ್ಕೆ ಮೊದಲು ಮಾಡಿಕೊಟ್ಬಿಡ್ತಾರೆ. ನಾನು ಕೇಳಿದ್ರು ಒಂದು ಪಕ್ಷ 2-3 ದಿವಸ ಡಿಲೇ ಮಾಡ್ತಾರೆ. ನಮ್ಮ ಮನೆಯವರು ಏನಾದರೂ ಕೇಳಿದ್ರೆ ಆ ಥರ ಎಲ್ಲ ಡಿಲೇ ಮಾಡೋದಿಲ್ಲ. ಆ ಪಾಯಿಂಟಲ್ಲಿ ಮಾತ್ರ ನನಗೆ ಜಲಸಿ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ತುಂಬ ಅಂದರೆ ತುಂಬ ಲಕ್ಕಿ. ನಮ್ಮಮ್ಮ ಬಂದುಬಿಟ್ಟು ಸ್ವಂತ ಮಗ ಥರ ಏನಾದರೂ ಸರಿ ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ, ಆಮೇಲೆ ನನಗೆ ಪ್ರಿಫರೆನ್ಸ್ ಕೊಡೋದು.
ಆದರೆ ಒಂದೊಂದ್ಸತಿ ಜಲಸ್ ಅಂತ ಹೇಳಿದ್ರೆ ಅದು ಹ್ಯಾಪಿ ಜಲಸ್ಸೇನೆ, ಬಟ್ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಕಂಫರ್ಟ್ ಝೋನ್ ಕೊಟ್ಟಿದ್ದಾರಲ್ಲ ಅಂತ. ಅತ್ತೆದು ಅಳಿಯಂದು ಬಾಂಡ್ ನೋಡ್ಬಿಟ್ಟು ಖುಷಿ ಆಗುತ್ತೆ. ಆಮೇಲೆ ನಮ್ಮ ಮನೆಯವರು ಮ್ಯಾಗಿನ ತೊಗೊಂಡೋಗಿ ಮುಂದೆ ಇಟ್ಟಿದ ತಕ್ಷಣ ಒಂದು ಸ್ಮೈಲ್ ಮಾಡ್ತಾರೆ ನೋಡಿ, ಸೀರಿಯಸ್ಲಿ ಫಿದಾ ಆಗಿಬಿಡ್ಬೇಕು. ಆದರೆ ಮ್ಯಾಗಿ ತಿನ್ನೋದು ಅಷ್ಟೊಂದು ಒಳ್ಳೇದಲ್ವಲ್ಲ, ಅದಕ್ಕೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಅಟ್ಲೀಸ್ಟು 15 ಡೇಸ್ ಒನ್ಸ್ ಆದರೂ ಕೇಳ್ತಾರೆ. ಸುಮಾರು ಜನ 2-3 ದಿವ್ಸಕ್ಕೆ ಒಂದು ಸತಿ ಆದರೂ ತಿಂತಾರೆ. ನಮ್ಮ ಮನೇಲಿ 15 ಡೇಸ್ ಒನ್ಸ್ ಮಾಡೋದಕ್ಕೆ ಅಳ್ತಿಯಲ್ಲೇ ಅಂತ ಬೈತಾ ಇರ್ತಾರೆ. ಇನ್ನು ಆ್ಯಕ್ಚುಲಿ ಗ್ಯಾಸ್ ಸೋರಿಕೆ ಆದಾಗ ಸ್ಮೆಲ್ ಬರುತ್ತೆ ಅಲ್ವಾ, ಆಗ ಡೆಫಿನೆಟ್ಲಿ ನೀವು ತುಂಬಾ ಕೇರ್ ಮಾಡಬೇಕು. ಯಾವುದೇ ರೀತಿಯಾಗಿರುವಂಥ ಸ್ವಿಚ್ಚಸ್ನ ಮುಟ್ಟಬೇಡಿ. ಲೈಟು ಅಥವಾ ಫ್ಯಾನ್ ಸ್ವಿಚ್ ಆಗಿರಲಿ, ಯಾವುದಾದ್ರೂ ಸರಿ, ಆನ್ ಆದರೂ ಆಗಿರಲಿ ಆಫ್ ಆದರೂ ಆಗಿರಲಿ, ಏನೂ ಮಾಡಬೇಡಿ. ಅದರಿಂದ ಬರುವಂಥ ಒಂದು ಸಣ್ಣ ಸ್ಪಾರ್ಕ್ ಇದೆ ಅಲ್ಲ, ಅದರಿಂದನೇ ಸ್ಫೋಟಕ್ಕೆ ಕಾರಣ ಆಗುತ್ತೆ. ರೀಸೆಂಟ್ಲಿ ಮೊನ್ನೆ ತಾನೇ ನಾನು ನ್ಯೂಸಲ್ಲಿ ನೋಡ್ತಿದ್ದೆ, ಅಪ್ಪ ಇದೆಲ್ಲ ಎಷ್ಟು ಡೇಂಜರಸ್ಸು ಅಂತ. ನಮಗೆ ಈ ಫೆಸಿಲಿಟೀಸ್ ಎಲ್ಲ ಏನು ಸಿಕ್ಕಿದೆ ಅಲ್ವಾ, ನಾವು ಫಾಸ್ಟಾಗಿ ಕುಕ್ ಮಾಡೋದಕ್ಕಾಗಲಿ ಅಥವಾ ಏನಕ್ಕಾದರೂ ಇದು ವರ ಥರ ಫೀಲ್ ಆದ್ರೂ ಸಮ್ಟೈಮ್ಸು ಒಂದು ಶಾಪ ಥರನೇ ಅನಿಸುತ್ತೆ. ಅದನ್ನೆಲ್ಲ ನಾವು ಸರಿಯಾಗಿ ಬಳಸ್ಕೊಳ್ಬೇಕು. ಇನ್ನು ಯಾವತ್ತಾದರೂ ನಿಮ್ಮ ಮನೇಲಿ ಗ್ಯಾಸ್ ಲೀಕೇಜ್ ಏನಾದರೂ ಆಯಿತು ಅಂದಾಗ ಇಮಿಡಿಯೇಟ್ಲಿ ನೀವು ಆ ಸ್ಮೆಲ್ ಬಂದಿದ ತಕ್ಷಣ ಕಿಟಕಿ ಮತ್ತು ಬಾಗಿಲುಗಳನ್ನ ತೆಗೆದುಬಿಟ್ಟು ಏನಿದೆ ಅಲ್ವಾ ಗ್ಯಾಸ್ ಸ್ಮೆಲ್ಲು ಹೊರಗಡೆ ಹೋಗೋವರೆಗೂ ಡೋರ್ ಓಪನ್ ಆಗೇ ಇಟ್ಟಿರಿ. ಮಕ್ಕಳೇನಾದರೂ ಇದ್ದರು ಅಂತ ಹೇಳಿದ್ರೆ ಅಥವಾ ನೀವೇನೇ ಒಂದು ಸ್ವಲ್ಪ ಹೊತ್ತು ಆಚೆ ಇರೋದು ಕೂಡ ತುಂಬಾ ಒಳ್ಳೆಯದು. ಮತ್ತು ಸಿಲಿಂಡರ್ ಮೇಲೆ ಇದೆಯಲ್ಲ ಆ ರೆಗ್ಯುಲೇಟರು, ಅದನ್ನು ತಕ್ಷಣ ಆಫ್ ಮಾಡಿಬಿಡಿ. ಯಾಕೆಂದರೆ ಇನ್ನೂ ಜಾಸ್ತಿ ಲೀಕ್ ಆಗೋದನ್ನು ಅದು ತಡೆಯುತ್ತೆ. ಮತ್ತು ನಿಮ್ಗೇನಾದರೂ ಏನೂ ಮಾಡೋದಕ್ಕೆ ತೋಚ್ತಾ ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ ಏಜೆನ್ಸಿ ಅವ್ರಿಗೆ ಅಥವಾ ಹೆಲ್ಪ್ ಲೈನ್ಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ತಿಳಿಸಿದ್ರೆ ತುಂಬಾ ಒಳ್ಳೆಯದು. ನಾವು ಹೆಣ್ಮಕ್ಳು ಎನಿ ಟೈಮು ಕಿಚನಲ್ಲೇ ಲೈಫ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಗ್ಯಾಸ್ ಸಿಲಿಂಡ್ರು ಬಳಸೋವಾಗ ತುಂಬಾ ಹುಷಾರಾಗಿರಿ. ಎವ್ರಿ ಟೈಮು ನೀವು ಸಿಲಿಂಡರ್ನ ತಗೊಳ್ಳೋವಾಗ ಅವ್ರ ಮುಂದೆನೇ ಓಪನ್ ಮಾಡಿಸ್ಬಿಟ್ಟು ಅದ್ರ ಒಳಗಡೆ ಒಂದು ಸಣ್ಣದಾಗಿರುವಂಥ ವಾಷರ್ ಇರುತ್ತೆ ಬ್ಲ್ಯಾಕ್ ಕಲರು, ನೀವು ಫಿಂಗರ್ನ ಇನ್ಸರ್ಟ್ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ವಾಷರ್ ಇಲ್ಲ ಅಂದರೆ ಡೆಫಿನೆಟ್ಲಿ ಗ್ಯಾಸ್ ಸಿಲಿಂಡ್ರು ಲೀಕ್ ಆಗೇ ಆಗುತ್ತೆ. ಸೊ ಡೆಫಿನೆಟ್ಲಿ ಅವ್ರು ಬಂದಾಗ ಅವ್ರ ಜೊತೆಲೇನೆ ಅದನ್ನು ಚೆಕ್ ಮಾಡಿಸ್ಬಿಟ್ಟು ಹಾಗೆ ವಾಪಸ್ ಕಳಿಸ್ಬಿಟ್ಟು ನೀವು ಹೊಸದು ತಗೊಳ್ಳೋದು ತುಂಬಾ ಒಳ್ಳೆಯದು. ನಾವು ಸಿಲಿಂಡ್ರು ಬಳಸೋವಾಗ ತುಂಬ ಹುಷಾರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಏನಾದರೂ ಒಂಚೂರು ಅಪ್ಪಿತಪ್ಪಿ ಸಿಲಿಂಡ್ರನ್ನ ಆನ್ ಮಾಡಿ ಬಿಟ್ಬಿಟ್ಟು ಹೋಗ್ಬಿಟ್ವಿ ಅಂತ ಹೇಳಿದ್ರೆ ಅದು ದೊಡ್ಡ ಅನಾಹುತನ್ನೇ ಕ್ರಿಯೇಟ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರನೇ ಹೊರ್ಗಡೆ ಸಿಲಿಂಡ್ರ್ ಇಡೋ ಅಂಥ ಆಪ್ಷನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಮನೆ ಒಳಗಡೆನೇ ಸಿಲಿಂಡ್ರ್ ಇತ್ತು ಅಂತ ಹೇಳಿದ್ರೆ ಆ ಪೀಸ್ ಆಫ್ ಮೈಂಡ್ ಕೂಡ ಇರೋದಿಲ್ಲ. ನನಗಂತೂ ಸಿಲಿಂಡ್ರ್ ಅಂದರೆ ತುಂಬ ಭಯ. ಸುಮಾರು ಸತಿ ಮಿಡ್ನೈಟಲ್ಲಿ ಕೂಡ ಎದ್ದೋಗಿ ಸಿಲಿಂಡ್ರ್ ಏನಾದರೂ ಆನಲ್ಲಿ ಇದೆಯಾ ಅಂತ ಕೂಡ ಹೋಗಿ ಚೆಕ್ ಮಾಡಿದ್ದೀನಿ. ನಿಮಗೂ ಕೂಡ ಈ ಥರ ಅನುಭವ ಆಗಿದೆಯಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಏನೇ ಅಡೆತಡೆ ಬಂದ್ರೂ ಮೋಟಿವೇಟೆಡ್ ಆಗಿ ಅದನ್ನೆಲ್ಲ ಕ್ರಾಸ್ ಮಾಡಿಬಿಟ್ಟು ಫಟಾಫಟ್ ಅಂತ ಎಲ್ಲ ಕೆಲಸ ಮುಗಿಸಿ ಯಮ್ಮಿಯಾಗಿರೋವಂಥ ಶಾವಿಗೆ ಬಾತ್ ತಿನ್ಕೊಂಡು ಮೈಂಡ್ಫುಲ್ಲಾಗಿ ಪೀಸ್ಫುಲ್ಲಾಗಿ ಆಫೀಸ್ ವರ್ಕಿಗೆ ಹೊರಟುಬಿಟ್ಟೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ನ ನೀವೇನಾದರೂ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಇವತ್ತಿನ ವ್ಲಾಗಲ್ಲಿ ಕೊಟ್ಟಿರೋವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.